ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ಇತ್ತೀಚೆಗೆ ಭಾರತ ಮತ್ತೊಮ್ಮೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಈ ಕುರಿತಂತೆ ಮತ್ತೆ ಚರ್ಚೆಯಲ್ಲಿದ್ದಾರೆ. ಯಾಕಂದರೆ ಈಗ ಆಲ್ರೆಡಿ ಅನೇಕ ಸಮೀಕ್ಷೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಭಾರತದ ಮಟ್ಟದಲ್ಲಿ ಮಾಡಿರುವಂತೆ ಒಂದು ಅಧಿಕೃತ ಸಂಸ್ಥೆಗಳು ಮಾಡಿದಂಥ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಎಲೆಕ್ಟೆಡ್ ಆಟೋಕ್ರಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಚುನಾಯಿತ ಸರ್ವಾಧಿಕಾರ ಅಥವಾ ಚುನಾಯಿತ ನಿರಂಕುಶ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅನುಭವಿಸ್ತಾ ಇದ್ದೀವಿ ಕೂಡ. ಕಳೆದ 10-11 ವರ್ಷಗಳಲ್ಲಿ ಮೋದಿಯವರ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ಒಂದು ಚುನಾಯಿತ ಸರ್ವಾಧಿಕಾರವನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡಲಾಗುತ್ತೆ, ಮಾತಾಡೋಕ್ಕೆ ಬಿಡಲ್ಲ, ತಮ್ಮದೇ ಸಿದ್ಧಾಂತವನ್ನು ಓಲೈಸೋರಿಗೆ ಮಾತ್ರ ಬೆಂಬಲ ಕೊಡುವಂಥದ್ದು, ತಮ್ಮ ವಿಮರ್ಶೆ ಮಾಡೋರನ್ನ ದೇಶದ್ರೋಹಿ ಅಂತ ಕರೆಯುವಂಥದ್ದು ಎಲ್ಲ ಇವರು ಗೊತ್ತಿದ್ದಾವೆ. ಇನ್ನೂ ಬದಲಾಗಿಲ್ಲ, ಇನ್ನೊಂದಿಷ್ಟು ಕೆಟ್ಟದಾಗೆ ಹೋಗ್ತಾ ಇದೆ ಹೊರತಾಗಿ ಏನು ಸುಧಾರಣೆಯ ಲಕ್ಷಣಗಳು ಕಾಣ್ತಾ ಇಲ್ಲ. ಮತ್ತು ಭಾರತ ಇವತ್ತು ಎಲೆಕ್ಟೆಡ್ ಆಟೋಕ್ರಸಿ ಮಾತ್ರ ಅಲ್ಲ, ಚುನಾಯಿತ ಸರ್ವಾಧಿಕಾರ ಮಾತ್ರ ಅಲ್ಲ, ಒಂದು ದೋಷಪೂರಿತ ಪ್ರಜಾಪ್ರಭುತ್ವ ಅಂತ ಕೂಡ ಸಮೀಕ್ಷೆಗಳಲ್ಲಿ ಬರ್ತಾ ಇದೆ. ಅಂದರೆ ಇಟ್ ಇಸ್ ಎ ಫ್ಲಾಡ್ ಡೆಮೋಕ್ರಸಿ, ಒಂದು ದೋಷಪೂರಿತವಾದಂಥ ಪ್ರಜಾಪ್ರಭುತ್ವ ಇದೆ ಇಲ್ಲಿ. ಯಾಕಂದರೆ ಅಧಿಕಾರ ಇದೆ, ಎಲೆಕ್ಷನ್ ನಡೀತವೆ, ಚುನಾವಣೆ ನಡೆಯುತ್ತೆ, ಮತದಾನ ಮಾಡ್ತಾರೆ, ಸಂಸ್ಥೆಗಳಿದ್ದಾವೆ, ಎಲ್ಲವೂ ಡೆಮೊಕ್ರೆಟಿಕ್ ಆಗಿ ಪ್ರಜಾಪ್ರಭುತ್ವವಾಗಿ ಕಾರ್ಯನಿರ್ವಹಿಸ್ತಾ ಇರ್ತವೆ. ಆದರೆ ಅದ್ಯಾವುದು ದೋಷರಹಿತವಲ್ಲ, ದೋಷಪೂರಿತವಾದಂಥ ಪ್ರಜಾಪ್ರಭುತ್ವ ಸಹ ಅದು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕೆ ಹೇಳ್ತೀನಿ ಅಂತಂದರೆ, ಇತ್ತೀಚೆಗೆ ಮೊನ್ನೆ ಕಳೆದ ವಾರ 15 ದಿವಸ ಆಗಿರುವಂಥದ್ದು ಒಂದು ವಿವಾದ ಅಂತಂದರೆ, ಮಲಯಾಳಂನಲ್ಲಿ ಮೋಹನ್ ಲಾಲ್ ನಾಯಕ ನಟನಾಗಿ ನಡೆಸಿದಂತಹ ಪೃಥ್ವಿರಾಜ್ ಸುಕುಮಾರ್ ನಿರ್ದೇಶನ ಮಾಡಿದಂತಹ ಎಂಪುರಾನ್ ಎನ್ನುವಂತಹ ಒಂದು ಸಿನಿಮಾದ ವಿವಾದ. ಈ ಸಿನಿಮಾದ ಕತೆ ಮೊದಲಾರ್ಧ ಭಾಗ 2002ರಲ್ಲಿ ಗುಜರಾತಲ್ಲಿ ನಡೆದಂಥ ಹತ್ಯಾಕಾಂಡ, ಮೋದಿಯವರು ಆಗ್ತಾನೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ, BJP ಸರ್ಕಾರದಲ್ಲಿ ಮುಸ್ಲಿಮರ ಮೇಲೆ ಹತ್ಯಾಕಾಂಡ ಮಾಡಿ ಸುಮಾರು 2,000 ಜನರು ಅಮಾಯಕರು ಸತ್ತಿದ್ದಾರೆ ಎನ್ನುವಂಥದ್ದು ಕೂಡ ವರದಿಗಳು, ಭಾಳ ವರದಿಗಳು ಬಂದಿದೆ ಗುಜರಾತ್ ಹತ್ಯಾಕಾಂಡದ ಬಗ್ಗೆ. ಆ ಗೋಧ್ರಾದ ರೈಲು ದುರಂತದಲ್ಲಿ ಇವರೇ ಮಾಡಿದ್ದಾರೆ ಅಂತ ಹುಟಾತರಾಗಿದ್ದೆಲ್ಲ ಗೊತ್ತಿದೆ. ಮುಸ್ಲಿಮರ ಮೇಲೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಮಕ್ಕಳನ್ನ, ಗರ್ಭಿಣಿ ಮಕ್ಕಳನ್ನು ಹೊರಗೆ ತೆಗೆದುಕೊಂಡಿದ್ದಾರೆ, ಇವೆಲ್ಲವೂ ನೋಡಿದ್ದೀವಿ. ಸೊ ಇಂಥ ಹತ್ಯಾಕಾಂಡದ ಕುರಿತಾದಂಥ ಒಂದು ಕತೆ ಮೊದಲ ಅರ್ಧ ಭಾಗದಲ್ಲಿರುವಂಥದ್ದು. ಇಲ್ಲಿ ಅದರಲ್ಲಿ ಭಾಗವಹಿಸಿದಂಥ ಸಂಘ ಪರಿವಾರದ ಮುಖಂಡರು, ಕಾರ್ಯಕರ್ತರನ್ನು ಕೂಡ ಅಲ್ಲಿ ಪಾತ್ರಗಳಾಗಿ ತರಲಾಗಿದೆ. ಮತ್ತು ಅದರಲ್ಲಿ ಆರಂಭದಲ್ಲಿ ಒಂದು ಪಾತ್ರಧಾರಿ ಆದಂಥ ಜಾಯೇದ್ ಮಸೂದ್ ಕುಟುಂಬ ಏನು ಹತ್ಯಾಕಾಂಡಕ್ಕೆ ಒಳಗಾಗಿರುವಂಥ, ಬಹುತೇಕರು ಮುಸ್ಲಿಮರ ಹತ್ಯಾಕಾಂಡಕ್ಕೆ ಒಳಗಾಗಿರುವಂಥವ್ರು. ಅದರಲ್ಲಿ ಒಂದು ಕುಟುಂಬ, ಜಾಯೇದ್ ಮಸೂದ್ ಕುಟುಂಬ ತಪ್ಪಿಸ್ಕೊಂಡ್ಬಿಟ್ಟು ಸುಭದ್ರಾ ಬೆನ್ ಎನ್ನುವಂತಹ ಮಹಿಳೆಯ ಮನೆಯಲ್ಲಿ ಆಶ್ರಯಕ್ಕೆ ಬರ್ತಾರೆ. ಆಕೆ ಒಂದು ಮಾನವೀಯತೆ ನೆಲೆಯಲ್ಲಿ ಆಶ್ರಯ ಕೊಡ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ಮುನ್ನಾ ಎನ್ನುವಂಥ ವ್ಯಕ್ತಿ, ಸುಭದ್ರಾ ಮನೆಯಲ್ಲಿರುವಂಥ ವ್ಯಕ್ತಿ ದ್ರೋಹವೆಸಗಿ ವಂಚನೆ ಮಾಡಿಬಿಟ್ಟು ಸಂಘ ಪರಿವಾರದ ತೀವ್ರವಾದಿ ಬಲಪಂಥೀಯರಾದಂತಹ ಮುಖಂಡನಾದಂತಹ ಬಲರಾಜ್ ಪಟೇಲ್, ಸಿನಿಮಾದಲ್ಲಿ ಆತನ ಹೆಸರು, ಅದನಿಗೆ ಮಾಹಿತಿ ಕೊಡ್ತಾರೆ, ಈ ಥರ ಜಾಯೇದ್ ಮಸೂದ್ ಕುಟುಂಬ ಸುಭದ್ರಾ ಬೆನ್ ಅವರ ಮನೆಯಲ್ಲಿದ್ದಾರೆ, ಆಶ್ರಯದಲ್ಲಿದ್ದಾರೆ ಅಂತೇಳಿ. ಈ ಬಲರಾಜ್ ಮತ್ತು ಫೆನೆಟಿಕ್ಸ್ ಪಥಧರ್ಮ ಅಂತ ಸೇರ್ಕೊಂಡ್ಬಿಟ್ಟು ಈ ಮುಸ್ಲಿಂ ಕುಟುಂಬಗಳನ್ನು ಹತ್ಯೆ ಮಾಡ್ತಾರೆ. ಅದೇ ರೀತಿ ಸುಭದ್ರಾ ಬೆನ್, ಆಶ್ರಯ ಕೊಟ್ಟಂಥ ಸುಭದ್ರಾ ಬೆನ್ನು ಕೂಡ ಹತ್ಯೆಗಳು ಮಾಡ್ತಾರೆ. ಇಲ್ಲಿರುವಂಥದ್ದು ಏನು ಅಂತಂದರೆ, ಈ ಬಲರಾಜ್ ಅನ್ನುವಂಥ ವ್ಯಕ್ತಿ ಪಾತ್ರ ನಿಜದಲ್ಲಿ ಏನು ನಡೀತಲ್ಲ, 2002ರಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆದಾಗ ಬಾಬಾ ಬಜರಂಗಿ ಅಂತ ಒಬ್ಬ ವ್ಯಕ್ತಿ, ಏನು ಸಂಘ ಪರಿವಾರದ ವ್ಯಕ್ತಿ, BJP ವ್ಯಕ್ತಿ, ಆತನ ಮೇಲೆ ನರಲಪಾಟಿಯಾದ ಎನ್ನುವಂತಹ ಜಾಗದಲ್ಲಿ, ಈ ಪ್ರದೇಶದಲ್ಲಿ ಮಾಡಿದಂತಹ ಹತ್ಯಾಕಾಂಡ ಕೊಲೆಗಳ ಆಧಾರದಲ್ಲಿ ಜೀವಾವಧಿ ಶಿಕ್ಷೆ, ಅವನಿಗೆ ಜೀವಾವಧಿ ಶಿಕ್ಷೆ ಕೊಡಲಾಗಿತ್ತು ಬಾಬಾ ಬಜರಂಗಿ ನರೋಡಪಾಟೆ ಅಂತ ಪ್ರದೇಶದಲ್ಲಿ. ಈ ಬಲರಾಜ್ ಪಾಟೀಲ್ ಅನ್ನುವಂತಹ ವ್ಯಕ್ತಿಯ ಪಾತ್ರ ಈ ಬಾಬಾ ಬಜರಂಗಿಗೆ ಹೋಲ್ತಾ ಇತ್ತು, ಸ್ಪಷ್ಟವಾಗಿ ಹೋಲ್ತಾ ಇತ್ತು. ಅದೇ ರೀತಿ ಸಂಘ ಪರಿವಾರದ ಕಾರ್ಯಕರ್ತರು ಎಲ್ಲವನ್ನು ಕೂಡ ಹೋಲ್ತಾ ಇದ್ದಂಥದ್ದು. ಈ ರೀತಿಯಾದ ಕತೆ ಹೋಗುತ್ತೆ. ಆಮೇಲೆ ಅನೇಕ ರೀತಿಯ ವಿವರಣೆ ಕೊಡ್ತಾರೆ. ನೆಕ್ಸ್ಟು 2ನೇ ಹಾಫು ಬೇರೆ ರೀತಿ ಬರುತ್ತೆ, ನಾಯಕ ನಟ ಬರ್ತಾರೆ, ಅದೆಲ್ಲ. ಇದನ್ನು RSS ಒಳಗೊಂಡಂತೆ ಅನೇಕ BJPಯವರ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು, ಸಚಿವರು, ಕೇಂದ್ರ ಸರ್ಕಾರದ ಸಚಿವರು ಅಥವಾ ಕೇರಳದಲ್ಲಿರುವಂಥವರೆಲ್ಲ ನೋಡಿದ್ದಾರೆ ಸಿನಿಮಾನ. ಯಾಕಂದರೆ ಮಲಯಾಳಿ ಸಿನಿಮಾ ಇದು. ನೋಡಿಬಿಟ್ಟು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ, ಇದು ಈ ಥರ ಸಿನಿಮಾಗಳನ್ನ ತೆಗೆಯುವಂತಿಲ್ಲ, ಹಿಂಗೆ ನಮ್ಮನ್ನು ಕೆಟ್ಟದಲ್ಲಿ ತೋರಿಸ್ತದೆ. ಅಂದರೆ ವಾಸ್ತವವಾಗಿರುವಂಥ ಸಿನಿಮಾ, ವಾಸ್ತವದಲ್ಲಿ ನಡೆದಂಥ ಕಥೆಯನ್ನು ಒಂದು ಮಸಾಲಾ ರೀತಿಯಲ್ಲಿ ಜನಪ್ರಿಯ ಶೈಲಿಯಲ್ಲಿ ಹೇಳಿದಂಥ ಸಿನಿಮಾದ ವಿರುದ್ಧ ಸಹಜವಾಗಿ ತಮ್ಮನ್ನು ವಿಮರ್ಶೆ ಮಾಡೋದರಿಂದ, ತಮ್ಮಲ್ಲಿ ಕುರಿತಾದಂಥ ಸತ್ಯವನ್ನು ದರ್ಶನ ಮಾಡಿಸುವುದರಿಂದ ಅವ್ರು ಕೆರಳಿದ್ದಾರೆ. ಕೆರಳಿದ ತಕ್ಷಣ ಟೀಕೆಗಳು ಶುರುವಾಗಿದ್ದಾವೆ,
ಸತತವಾಗಿ ಆಲ್ರೆಡಿ ಫಿಲ್ಮ್ ಬಿಡುಗಡೆಯಾಗಿ 4ನೇ ದಿವಸಕ್ಕೂ 5ನೇ ದಿವಸಕ್ಕೂ ಎಲ್ಲ ಕಡೆಗೂ ವ್ಯಾಪಕವಾಗಿ ಟೀಕೆಗಳು ಶುರುವಾಗಿದ್ದಾವೆ. BJP ಕಡೆಯಿಂದ ಮತ್ತು ಸಂಘ ಪರವಾದ ಸಂಘಟನೆಗಳ ಕಡೆಯಿಂದ VHP ಆಗಿರ್ಬೋದು, ಇನ್ಯಾವುದೇ ಸಂಘಟನೆ ಆಗಿರ್ಬೋದು, ಇವನು RSSನವರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಇದೆಲ್ಲದ ಕಡೆಗೆ ಒತ್ತಡಕ್ಕೆ ಮಾಡೋದು ಸಿನಿಮಾದ ನಿರ್ಮಾಪಕ ತಂಡ ಮತ್ತು ನಿರ್ದೇಶಕರ ತಂಡ ಸುಮಾರು 2.08 ನಿಮಿಷದಷ್ಟು ದೃಶ್ಯಗಳನ್ನು ಕಡಿತ ಮಾಡಿದೆ. ಅಂದರೆ ಸುಮಾರು 24 ದೃಶ್ಯಗಳನ್ನು ಕಡಿತ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪತ್ರಿಕೆಯಲ್ಲಿ ವರದಿಯಾಗಿದೆ. ಅವರ ಒತ್ತಡಕ್ಕೆ ಮಾಡೋದು BJPಯ ಒಂದು ಮಸ್ಕುಲಾರಿಟಿ ಅಂತ ಏನು ಕರಿತಾ ಇದ್ವಿ, ತೋಳ್ಬಲ ಪ್ರದರ್ಶನಕ್ಕೆ ಭಯ ಬಿದ್ದು ಮತ್ತು ಒಂದು ಬೆದರಿಸುವ ತಂತ್ರಕ್ಕೆ ಮಾಡೋದು 2.08 ನಿಮಿಷದಷ್ಟು ದೃಶ್ಯಗಳನ್ನು ಕತ್ತರಿ ಹಾಕಿದ್ರೆ 24ರಿಂದ 25 ದೃಶ್ಯಗಳನ್ನು ಕತ್ತರಿ ಹಾಕಿದ್ದಾರೆ, ಆದರೆ ತೆಗೆದುಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಇವತ್ತಿಂದ ಬುಧವಾರದಿಂದ ಅದು ಬಿಡುಗಡೆಗೆ ಶುರುವಾಗುತ್ತೆ. ಹೊಸ ಸೆನ್ಸಾರ್ಗೆ ಕಡಿತಕ್ಕೊಳಗಾದಂತಹ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದರಲ್ಲಿ ಬಾಬು ಬಜರಂಗಿ ಏನಪ್ಪ ಹೆಸರಿತ್ತು, ಆ ಹೆಸರನ್ನು ಬಲ್ದೇವ್ ಅಂತ ಬದಲಾವಣೆ ಮಾಡಿದ್ದಾರೆ. ಮತ್ತು ಸಿನಿಮಾದಲ್ಲಿ ಏನು ಬರ್ತಾ ಇರ್ತಾರೆ ಸ್ಲೈಡ್ಸಲ್ಲಿ ಇಂಡಿಯಾ 2002 ಅಂದರೆ ಗುಜರಾತ್ 2002 ಇಂಡಿಯಾ 2000 ಬರ್ತಾ ಇರೋದನ್ನು ತೆಗೆದುಬಿಟ್ಟು ಕೆಲವು ವರ್ಷಗಳ ಹಿಂದೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಮತ್ತು ಹತ್ಯಾಕಾಂಡದ ದೃಶ್ಯಗಳು, ಮಹಿಳೆ ಮೇಲಿನ ದೃಶ್ಯಗಳನ್ನು ಕೂಡ ತೆಗೆದುಹಾಕಿದ್ದಾರೆ. ಇದು ಒಂದು ಬೆಳವಣಿಗೆ. ಅಂದರೆ ಸಿನಿಮಾವನ್ನು ಎಲ್ಲಿಯೂ ನೇರವಾಗಿ ಹೇಳ್ದೇನೆ ಬಟ್ ಒಂದು ನಿಜ ಘಟನೆಯನ್ನು ತಮ್ಮದೇ ಆದ ರೀತಿಯಲ್ಲಿ ಸಿನಿಮಾದ ರೀತಿಯಲ್ಲಿ ಅದೊಂದು ಮೆಟಫರ್ ಆಗಿ ಒಂದು ರೂಪಕವಾಗಿ ಹೇಳ್ತಾ ಹೋಗ್ತಾರೆ. ಎಲ್ಲ ಕಡೆ ನಡೆಯುವಂಥದ್ದು. ಅದನ್ನು ಅದ್ರ ಮೇಲೆ ಹಲ್ಲೆ ದಾಳಿ ಮಾಡಿ ಅದನ್ನು ಇಡೀ ದೃಶ್ಯಗಳನ್ನೇ ಬದಲಾಯಿಸಿ ತಾವು ಮಾಡಿದಂಥ ಕೃತ್ಯದ ದೃಶ್ಯಗಳನ್ನೇ ಬದಲಾಯಿಸಿದ್ದು ಕೂಡ ಈಗ ನಡೆದಂಥ ಕಥೆ. ಇದಕ್ಕೂ ಕೆಲವು ವಾರಗಳ ಹಿಂದೆ ಕುನಾಲ್ ಕಾಮರೆ ಎನ್ನುವಂತಹ ಸ್ಟ್ಯಾಂಡಪ್ ಕಾಮಿಡಿಯನ್ ವಿರುದ್ಧ ಆದಂಥ ಘಟನೆಗಳು ನೋಡ್ತಾ ಅವರು ಆಳುವ ಸರ್ಕಾರ, ಅದರಲ್ಲೂ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆದ ಶಿಂದೆ ವಿರುದ್ಧ ಕಾಮಿಡಿ ಮಾಡಿದಾನಂತ ಹೇಳ್ಬಿಟ್ಟು ಅವ್ರ ವಿರುದ್ಧ FIR ದಾಖಲಾಗಿರೋದನ್ನು ನೋಡ್ತಾ ಇದ್ದೀವಿ. ಅವ್ರ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರ ಮೇಲೆ ತೀವ್ರವಾದ ಹಲ್ಲೆಗಳು ಮಾಡ್ತಾ ಇದ್ದಾರೆ, ದೂಷಣೆ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಒಂದು ಕಡೆಗಾದರೆ, ಇದೇ ಸಂದರ್ಭದಲ್ಲಿ BJPಯನ್ನು ವೈಭವೀಕರಿಸುವಂತಹ ವಿರೋಧ ಪಕ್ಷ ಕಾಂಗ್ರೆಸ್ಸನ್ನು ತುಚ್ಛವಾಗಿ ಕಾಣುವಂತಹ ಪ್ರೊಪಗಂಡ ಸಿನಿಮಾಗಳು ಕೂಡ ಬಂದೋದು. JNU ಅಂತ ಒಂದು ಸಿನಿಮಾ ಬಂತು, ಅಂದರೆ ಜಹಾಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ ಅನ್ನುವಂಥ ಒಂದು ಪ್ರೊಪಗಂಡ ಸಿನಿಮಾ ಬಂತು. ದ ವ್ಯಾಕ್ಸಿನ್ ವಾರ್ ಎನ್ನುವಂತಹ ಒಂದು ಪ್ರೊಪಗಂಡ ಸಿನಿಮಾ ಬಂತು. ಕಾಶ್ಮೀರಿ ಫೈಲ್ಸ್ ಅಂತ ಹೇಳ್ಬಿಟ್ಟು ಒಂದು ಪ್ರೊಪಗಂಡ ಸಿನಿಮಾ ಬಂತು. ಕೇರಳ ಸ್ಟೋರೀಸ್ ಎನ್ನುವಂಥ ಒಂದು ಪ್ರೊಪಗಂಡ ಸಿನಿಮಾ ಬಂತು. ಸಾವರ್ಕರ್ ಎನ್ನುವಂತಹ ಪ್ರೊಪಗಂಡ ಸಿನಿಮಾ ಬಂತು. ನರೇಂದ್ರ ಮೋದಿಯವರ ಜನ್ಮಕಥೆಯ ಬದುಕಿನ ಆಧರಿಸಿದ ನರೇಂದ್ರ ಮೋದಿ ಅಂತ ಒಂದು ಸಿನಿಮಾ ಬಂತು. ಆರ್ಟಿಕಲ್ 370 ಎನ್ನುವಂಥ ಒಂದು ಪ್ರೊಪಗಂಡ ಸಿನಿಮಾ ಬಂತು. ಈ ರೀತಿಯಾಗಿ ಪ್ರೊಪಗಂಡ ಸಿನಿಮಾ ಬಂದಾಗ ಆ ಪ್ರೊಪಗಂಡ ಸಿನಿಮಾವನ್ನು ಟೀಕೆ ಮಾಡಿದವರ ಮೇಲೆ ಹಲ್ಲೆ ಮಾಡಿದ್ರು ಇವರು. ಅಂದರೆ ಇವು ಪ್ರೊಪಗಂಡ ಸಿನಿಮಾಗಳು RSS ಸಿದ್ಧಾಂತಗಳನ್ನು ವೈಭವೀಕರಿಸ್ತವೆ, BJPಯ ಒಂದು ಮತಧರ್ಮಾಂಧತೆಯನ್ನು ವೈಭವೀಕರಿಸ್ತವೆ, ದ್ವೇಷ ಬಿತ್ತುವಂಥ ಸಿನಿಮಾಗಳು ಅಂತೇನು ಪ್ರೊಪಗಂಡ ಸಿನಿಮಾಗಳು ಕರಿತಾ ಇದ್ದೀವಿ. ಇದನ್ನು ವಿಮರ್ಶೆ ಮಾಡೋರ ಮೇಲೆ ಟೀಕೆ ಮಾಡಿದ್ರು, ಅವರ ಮೇಲೆ ಹಲ್ಲೆ ಮಾಡಿದ್ರು, ದೈಹಿಕವಾಗಿ ಹಲ್ಲೆ ಮಾಡಿದ್ರು, ಬೆದರಿಕೆ ಒಡ್ಡಿದ್ರು. ಆದರೆ ಅವರ ದುಷ್ಕೃತ್ಯಗಳು, ಅವರ ಮತಧರ್ಮ ಸಿದ್ಧಾಂತವನ್ನು ಹೇಳುವಂಥ ಸಿನಿಮಾ ಬಂದರೆ, ಅದು ಮುಖ್ಯವಾಹಿನಿ ಸಿನಿಮಾಗಳು ಬಂದರೆ ಅದನ್ನ ಮಾಡಿದವ್ರ ಮೇಲೆ ಟೀಕೆ ಮಾಡಿದ್ರು. ಸೊ ಈ ರೀತಿಯಾಗಿ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎನ್ನುವಂಥದ್ದು ಅತ್ಯಂತ ಕೆಳಮಟ್ಟದಲ್ಲಿದೆ ಅನ್ನುವಂಥ ಹೇಳೋದಕ್ಕೆ ಇದೊಂದು ಉದಾಹರಣೆ. ಇಂಥವು 10 ವರ್ಷಗಳಲ್ಲಿ ಅನೇಕ ಉದಾಹರಣೆಗಳು ಸಹ ನಾವು ಕೊಡ್ತಾ ಹೋಗ್ಬೋದು. ಯಾಕಂದರೆ 2024ರಲ್ಲಿ ನಡೆಸಿದಂತಹ ಒಂದು ಆರ್ಟಿಕಲ್ 19 ಅಂತ ವೆಬ್ ಪೋರ್ಟಲ್ ಬಂದಿರುವಂಥ ಮಾಹಿತಿ ಇದೆ. 2024ರಲ್ಲಿ ನಡೆಸಿದಂತಹ ಒಂದು ಸಮೀಕ್ಷೆಯಲ್ಲಿ ಭಾರತದಲ್ಲಿ ಮಾಧ್ಯಮಗಳ ಸ್ವಾತಂತ್ರ್ಯ ಜಾಗತಿಕವಾಗಿ 161 ದೇಶಗಳ ಪೈಕಿ ಭಾರತದ ಸ್ಥಾನ 123ನೇ ರ್ಯಾಂಕ್ನಲ್ಲಿದೆ. 161 ದೇಶಗಳ ಪೈಕಿ ಕಳೆದ 10 ವರ್ಷಗಳಲ್ಲಿ 35 ಪಾಯಿಂಟ್ಸ್ 35 ಪಾಯಿಂಟ್ಗಳಿಂದ ಭಾರತ ಕೆಳಗೆ ಕುಸಿದಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಸಮೀಕ್ಷೆಯಲ್ಲಿ. ಅದೇ ರೀತಿ ಪ್ರಜಾಪ್ರಭುತ್ವ ಆಲ್ರೆಡಿ ಹೇಳ್ದಂಗೆ ದೋಷಪೂರಿತ ಪ್ರಜಾಪ್ರಭುತ್ವ ಭಾರತ ಎನ್ನುವಂಥದ್ದು ಅರ್ಥದಲ್ಲಿದೆ. ಮತ್ತು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಮತ್ತೊಂದು ಸಮೀಕ್ಷೆ ಹೇಳ್ತಾರೆ, ಜನವರಿ 2024ರಿಂದ ಏಪ್ರಿಲ್ 2024 ಒಂದು 4 ತಿಂಗಳ ಅವಧಿಯಲ್ಲಿ ಯಾವ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಮಾಡಿದ್ದಾರೆ ಪತ್ರಕರ್ತರು, ಯೂಟ್ಯೂಬರ್ಸು, ಕಂಟೆಂಟ್ ಕ್ರಿಯೇಟರ್ಸು, ಸ್ಟೂಡೆಂಟ್ಸು ಮತ್ತು ಸಾಮಾಜಿಕ ಕಾರ್ಯಕರ್ತರು ಅನ್ನೋದಾದರೆ ಸುಮಾರು 5 ಪ್ರಕರಣಗಳಲ್ಲಿ ಬೆದರಿಕೆಯನ್ನು ಒಡ್ಡಿದ್ದಾರೆ. ಸುಮಾರು 46 ಪ್ರಕರಣಗಳಲ್ಲಿ ಬಂಧನವನ್ನು ಮಾಡಿದ್ದಾರೆ. ಸುಮಾರು 46 ಪ್ರಕರಣಗಳಲ್ಲಿ ಸೆನ್ಸರ್ಶಿಪ್ ಮಾಡಿದ್ದಾರೆ. ಇವೆಲ್ಲವೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಡೆದಂಥ ದಾಳಿ ಮತ್ತು ಹಲ್ಲೆಗಳಾಗಿದ್ದಾವೆ. ಸುಮಾರು 24 ಪ್ರಕರಣಗಳಲ್ಲಿ ಇಂಟರ್ನೆಟ್ನ ಕಡಿತಗೊಳಿಸಿದ್ದಾರೆ. ಆಮೇಲೆ ಸುಮಾರು 5 ಪ್ರಕರಣಗಳಲ್ಲಿ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇದು ಭಾರತದಲ್ಲಿ ಕಳೆದ 4 ತಿಂಗಳಲ್ಲಿ ನಡೆದಂತಹ ಘಟನೆಗಳು. ಅಂದರೆ ಒಂದು ಕೇವಲ 4 ತಿಂಗಳಲ್ಲಿ ಈ ರೀತಿಯಾದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಮಾಡಿದಂಥ ಹಲ್ಲೆಗಳು
ಮತ್ತು ಅವರ ಸ್ವಾತಂತ್ರ್ಯವನ್ನು ಕಸಿದುಕೊಂಡ. ನೀವು ಏನು ಮಾತಾಡೋಂಗಿಲ್ಲ, ಸರ್ಕಾರವನ್ನು ವಿಮರ್ಶೆ ಮಾಡುವಂತಿಲ್ಲ, ನಮ್ಮ ಅಭಿಪ್ರಾಯ ಹೇಳುವಂತಿಲ್ಲ, ಅಥವಾ ಅವರ ಪ್ರಪೋಗಂಡವನ್ನು ಟೀಕೆ ಮಾಡುವಂತಿಲ್ಲ, ಇವೆಲ್ಲವನ್ನು ಒಳಗೊಂಡಂತೆ. ಅದೇ ಸಂದರ್ಭದಲ್ಲಿ ಕಳೆದ 3 ವರ್ಷಗಳಲ್ಲಿ 7 ಪತ್ರಕರ್ತರು ಬಂಧನಕ್ಕೊಳಗಾಗಿದ್ದಾರೆ. ಅದರಲ್ಲಿ 6 ಜನ ಪತ್ರಕರ್ತರ ಮೇಲೆ UAPA ಅಂದರೆ ಅನ್ಲಾಫುಲ್ ಆ್ಯಕ್ಟ್ ಅಂತ ಏನಿದೆಯಲ್ಲ, UAP ಅತ್ಯಂತ ಕರಾಳ ಕಾಯ್ದೆ ಇದೆಯಲ್ಲ, ಅಂದರೆ ದೇಶದ ಭದ್ರತೆಗೆ ಅಪಾಯ ಎನ್ನುವಂಥ ಹೆಸರಲ್ಲಿ ಏನು UAPA ಕರಾಳ ಕಾಯ್ದೆ ಇದೆ, ಅದರ ಮೇಲೆ ಅವ್ರನ್ನ ಬಂಧಿಸಿದ್ದಾರೆ 6 ಜನರನ್ನ ಔಟ್ ಆಫ್ 7. ಇನ್ನೊಂದು 18 ಏಪ್ರಿಲ್ 2024 15 ಪತ್ರಕರ್ತರನ್ನು ಬಂಧಿಸಲಾಗಿದ್ದಾರೆ. ಅದರಲ್ಲಿ 40% ಜಮ್ಮು ಮತ್ತು ಕಾಶ್ಮೀರದ ಪತ್ರಕರ್ತರು. ಇವರೆಲ್ಲ UAPA ಅಡಿಯಲ್ಲಿ ಬಂಧಿತರಾಗುವಂಥ, UAPA ಅಡಿಯಲ್ಲಿ ಬಡಿತಾರೆ ಅವರಿಗೆ ಬೇಲ್ ಸಿಗುವ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕಂದರೆ ಅದು ದೇಶದ ಭದ್ರತೆ ಅಡಿಯಲ್ಲಿ ಅವ್ರನ್ನ ಬಂಧಿಸಿಬಿಟ್ಟಿರ್ತಾರೆ. ಮತ್ತು ಕೋವಿಡ್ ಕಾಯಿಲೆ ಸಂದರ್ಭದಲ್ಲಿ ವಸ್ತುನಿಷ್ಠವಾಗಿ ವರದಿ ಮಾಡಿದರೆ ಸರ್ಕಾರದ ವೈಫಲ್ಯವನ್ನು ಎತ್ತಿ ತೋರಿಸಿದ್ದಾರೆ ಅನ್ನುವಂಥ ನೈಜ ವರದಿ ಮಾಡೋದಕ್ಕೆ ಪತ್ರಕರ್ತರು ತಮ್ಮ ಹೊಣೆಗಾರಿಕೆಯನ್ನು ನೈತಿಕೆಯಿಂದ ನಿಭಾಯಿಸಿದ ಕಾರಣಕ್ಕೆ 55 ಪತ್ರಕರ್ತರನ್ನ ಬಂಧಿಸಿದರು. ಸುಮಾರು 2019-20 ಅವಧಿಯಲ್ಲಿ. 2014ರಿಂದ 2020 ಅವಧಿಯಲ್ಲಿ ಸುಮಾರು 135 ಪತ್ರಕರ್ತರ ವಿರುದ್ಧ ಪ್ರಕರಣಗಳನ್ನು, ವಿವಿಧ ರೀತಿಯ ಪ್ರಕರಣಗಳನ್ನು ದಾಖಲಿಸಲಾಗಿತ್ತು, ಬಂಧಿಸಲಾಗಿತ್ತು. ಉದಾಹರಣೆಗೆ ನಾವು ಅನೇಕ ರೀತಿಯ ಅವರು ನೋಡಿದ್ವಿ ಈ ಥರದ ಪತ್ರಕರ್ತರ ಬಂಧನಗಳನ್ನು. ಇದೇ ಸಂದರ್ಭದಲ್ಲಿ ದ ವೈರ್, BBC, ನ್ಯೂಸ್ ಕ್ಲಿಕ್ಕು, ದೈನಿಕ್ ಭಾಸ್ಕರು, NDTV, ದ ಕ್ವಿಂಟು, ಗ್ರೇಟರ್ ಕಾಶ್ಮೀರು, ಭಾರತ ಸಮಾಚಾರ ಥರದ ಮಾಧ್ಯಮಗಳ ಮೇಲೆ ದಾಳಿ ಮಾಡಿದ್ದಾರೆ. ಅವಲ್ಲಿರುವಂತಹ ಮೆಟೀರಿಯಲ್ಸ್ ಏನಿರ್ತಾವಲ್ಲೋ, ಒಂದು ರಿಸೋರ್ಸ್ ಮೆಟೀರಿಯಲ್ಸ್ನ ತೊಗೊಂಡೋಗಿದ್ದಾರೆ, ಪೆನ್ ಡ್ರೈವ್ಗಳನ್ನ ತೊಗೊಂಡೋಗಿದ್ದಾರೆ. ಇವೆಲ್ಲವೂ ಅಂದರೆ ಒಂದು ಹೇಳಿದ್ರೆ ಚುನಾಯಿತ ಸರ್ವಾಧಿಕಾರ ರೀತಿ ಹೇಗೆ ವರ್ತಿಸಬೇಕು ಆ ರೀತಿ ವರ್ತಿಸಿದ್ದಾರೆ. ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ ಏನಿತ್ತು 2000 ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸಿನಿಮ್ಯಾಟೋಗ್ರಫಿ ಆ್ಯಕ್ಟ್ನ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅಂದರೆ ಇನ್ನು ಮುಂದೆ ನೀವು ಮನಸೋ ಇಚ್ಛೆ ಅಂತ, ಅಂದರೆ ವಾಸ್ತವವನ್ನು ಕೂಡ ಅವರು ಮನಸೋ ಇಚ್ಛೆ ಅಂತ ಕರೆಯುವಂಥ ಸ್ಥಿತಿ ಇದೆ. ಅನ್ನು ಮುಂದೆ ನೀವು ಏನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಇನ್ನು ಮುಂದೆ ನೀವು ಒಂದು ಸೆನ್ಸಾರ್ ಮಾಡೋದಕ್ಕೆ ಅದನ್ನು ನೋಡುವುದಕ್ಕೆ ಮತ್ತು ತಮ್ಮ ನಿರ್ಧಾರ ತಿಳಿಸೋದಕ್ಕೋಸ್ಕರ ಒಂದು ಕಮಿಟಿ ಮಾಡ್ತಾರೆ. ಅಲ್ಲಿ ಕಳಿಸ್ಬಿಟ್ಟು ಅವ್ರು ಒಪ್ಪಿಗೆ ಕೊಟ್ಟರೆ ಮಾತ್ರ ತೋರಿಸುವಂಥ ದಿನಗಳು ಹತ್ತಿರಕ್ಕೆ ಬರ್ತಿದ್ದಾವೆ. ಮತ್ತು 2020ರಲ್ಲಿ ಸುಮಾರು 59 ಆ್ಯಪ್ಗಳನ್ನು, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂಥ ಆ್ಯಪ್ಗಳನ್ನು ದೇಶದ ವಿರುದ್ಧ ಮಾತಾಡ್ತಾರೆ ಅನ್ನುವಂಥ ಕಾರಣ ಕೊಟ್ಬಿಟ್ಟು, ಅಂದರೆ ಅವರು ಸರ್ಕಾರವನ್ನು ಟೀಕೆ ಮಾಡಿದ್ರೆ ದೇಶದ ವಿರುದ್ಧ ಅಂತನ್ನುವಂತಹ ಕಾರಣ ಕೊಟ್ಬಿಟ್ಟು ಅವ್ರನ್ನ ನಿಷೇಧ ಮಾಡಿದ್ದಾರೆ. ಮತ್ತು ಮಾರ್ಚ್ 2024ರಲ್ಲಿ ಹಿಂದೂ ಬಹುಸಂಖ್ಯಾತವಾದ, ಹಿಂದೂ ಮೆಜಾರಿಟೇರಿಸಮ್ ಎನ್ನುತ್ತಾರೆ, ಇದೇ ಗುಜರಾತ್ ಹತ್ಯಾಕಾಂಡದ ರೀತಿ ಅನೇಕ ರೀತಿ ಹಲ್ಲೆಗಳೇನು ಮಾಡ್ತಾಯಿದ್ರು, ಗೋ ಹತ್ಯೆ ಅಂತ ಹೇಳ್ಬಿಟ್ಟು, ಗೋ ಸಾಗಾಣಿಕೆ ಅಂತ ಹೇಳ್ಬಿಟ್ಟು ಗೋರಕ್ಷಕರ ಹೆಸರಿನಲ್ಲಿ ಮಾಡ್ತಿರುವಂಥ ಹಲ್ಲೆ ಆಗಿರ್ಬೋದು, ಆಹಾರದ ಹಲ್ಲೆ ಆಗಿರ್ಬೋದು, ಧರ್ಮದ ಆಧಾರದಲ್ಲಿ ಅಥವಾ ದಲಿತರ ಮೇಲೆ ನಡೆದಂಥ ಜಾತಿ ದೌರ್ಜನ್ಯಗಳಾಗಿರ್ಬೋದು, ಅನೇಕ ರೀತಿಯ ಒಂದು ಬೈಗೇಟರ್ ಅಂತ ಏನು ಕರಿತಾ ಇದ್ದೀವಿ, ಇಂತಹ ಇವೆಲ್ಲವನ್ನು ಟೀಕೆ ಮಾಡಿದರೆ, ವಿಮರ್ಶೆ ಮಾಡಿದ್ರೆ 18 OTT ಪ್ಲಾಟ್ಫಾರ್ಮ್ಗಳನ್ನು, 19 ಅಂತರ್ಜಾಲ ತಾಣಗಳನ್ನು, 10 ಆ್ಯಪ್ಗಳನ್ನು ಮತ್ತು 57 ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಿದ್ದಾರೆ ಮಾರ್ಚ್ 2024 ಹೊತ್ತಿಗೆ. ಮತ್ತು ಆಗಸ್ಟ್ 2023 RTI ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ಇದು ಒಂದು ಬಹಳ ಆಘಾತಕಾರಿಯಾದಂಥದ್ದು. ಯಾಕಂದರೆ RTI ಆ್ಯಕ್ಟ್ ಅನ್ನೋದು 2005 ಏನಿದೆ, ಅದು ಒಂದು ಮುಕ್ತ ಸ್ವಾತಂತ್ರ್ಯವನ್ನು ಕಲ್ಪಿಸ್ತಿರುವಂಥದ್ದು ಮತ್ತು ಸರ್ಕಾರವನ್ನು ಅಕೌಂಟಬಿಲಿಟಿ ಕೊಡ್ತಿದ್ದಂಥ ಕಾಯ್ದೆ ಆಗ್ತದೆ. ಅಂದರೆ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕಾಗಿದೆ, ಸರ್ಕಾರದ ಇಲಾಖೆಗಳೇನು ಮಾಹಿತಿ ಬೇಕಿದ್ದರೆ ಅದು ನೀವು RTI ಕಾಯ್ದೆಯನ್ನು ಹಾಕಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಲ್ಲಿ ಮಾಹಿತಿ ಸಿಗುವಂಥದ್ದೊಂದು ಪಾರದರ್ಶಕವಾದಂಥ ಒಂದು ಪ್ರಜಾಪ್ರಭುತ್ವಕ್ಕೋಸ್ಕರ ಬಂದಂಥ ಕಾಯ್ದೆ ಆಗಿತ್ತು. ಅದರ ಪಾರದರ್ಶಕತೆಯನ್ನೇ ತೆಗೆದುಹಾಕುವಂತೆ RTI ಕಾಯ್ದೆಯನ್ನು ತಿದ್ದುಪಡಿ ಮಾಡಿಬಿಟ್ಟು ಈ RTI ಕಾಯ್ದೆಯ ಮೂಲಕ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಒಂದು ಏನಿರುತ್ತೆ, ಅವರು ಕಂಪ್ಯೂಟರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಗಳಿಗೆ ಜವಾಬ್ದಾರಿರುವಂಥ ಒಂದು ಇಲಾಖೆ ಆಗಿರ್ಬೋದು, ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇಲಾಖೆ ಆಗಿರ್ಬೋದು, ಡೈರೆಕ್ಟರ್ ಆಫ್ ಇನ್ಫಾರ್ಮೆನ್ಸ್ ED ಆಗಿರ್ಬೋದು, ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ DRDO ಆಗಿರ್ಬೋದು, ಅಥವಾ ಬಾರ್ಡರ್ ರೋಡ್ಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಆಗಿರ್ಬೋದು, ಈ ಥರದ ಅನೇಕ ಮುಖ್ಯ ಇಲಾಖೆಗಳನ್ನು ಈ RTI ವ್ಯಾಪ್ತಿಯಿಂದಲೇ ಹೊರಗಿಟ್ಬಿಟ್ಟಿದ್ದಾರೆ ದೇಶದ ಭದ್ರತೆ ಹೆಸರಲ್ಲಿ. ಅಂದರೆ ಈ ಇಲಾಖೆಗಳ ಕುರಿತಂತೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು, ಅಲ್ಲಿ ಎಷ್ಟು ವೆಚ್ಚ ಆಗ್ತದೆ, ಅಲ್ಲಿ ಏನು ಈ ಅನೇಕ ಮಾಹಿತಿಗಳು ಬೇಕು ಅಂತಂದರೆ ಇವು ಯಾವುವು RTI ವ್ಯಾಪ್ತಿಯಲ್ಲಿ ಒಳಪಡುವುದಿಲ್ಲ. ನಿಮ್ಗೆ ಯಾವುದೇ ಮಾಹಿತಿ ಸಿಗೋದು, ಯಾಕಂದರೆ ದೇಶದ ಭದ್ರತೆ ಹೆಸರಲ್ಲಿ. ಇನ್ನು ಜೂನ್ 2024 ಹೊತ್ತಿಗೆ ಮೋದಿ ಸರ್ಕಾರವನ್ನು ವಿಮರ್ಶೆ ಮಾಡಿದ 2 ಯೂಟ್ಯೂಬ್ಗಳ ವಿಡಿಯೋಗಳನ್ನು ನಿಷೇಧ ಮಾಡಿ 2020ರಲ್ಲಿ 200 ಯೂಟ್ಯೂಬ್ಗಳನ್ನು ನಿಷೇಧ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಭಾರತದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಡಿದಂಥ ಒಂದು
ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಡೆಮೋಕ್ರಸಿ, ಆಲ್ ಹೇಳ್ದಂಗೆ ದೋಷಪೂರಿತ ಪ್ರಜಾಪ್ರಭುತ್ವ ಮತ್ತು ಅಟೋಕ್ರಸಿ, ಚುನಾಯಿತ ಸರ್ವಾಧಿಕಾರದ ಒಂದು ಆಡಳಿತದ ವೈಖರಿಯನ್ನು ಒಂದು ಉದಾಹರಣೆಯಾಗಿ ತೋರಿಸ್ತಾ ಇತ್ತು. ಇನ್ನು 10 ಇದ್ದಾವೆ, 100 ಇದ್ದಾವೆ. ಇನ್ನೊಂದು ಭಾಳ ಚರ್ಚೆ ಆದಂಥ 2022 ಹೊತ್ತಿಗೆ ಚರ್ಚೆ ಆದಂತಂದರೆ ಸುಮಾರು 174 ಮುಖ್ಯ ವ್ಯಕ್ತಿಗಳ ಮೇಲೆ ಪೆಗಾಸಸ್ ಎನ್ನುವಂತಹ ಒಂದು ಅನ್ನುವಂಥ ತಂತ್ರಜ್ಞಾನ ಬಳಸಿಕೊಂಡು ಗೂಢಚಾರ ನಡೆಸಿದ್ದಾರೆ. ಅವರ ಫೋನಲ್ಲೇ ಬಿಟ್ಟು ಪೆಗಾಸಸ್ ತಂತ್ರಜ್ಞಾನ ಇಟ್ಬಿಟ್ಟು ಅವರ ಫೋನ್ ಟ್ಯಾಪಿಂಗ್ ಮಾಡಿರುವಂಥದ್ದಾಗಲಿ ಅನೇಕ ರೀತಿಯ ಗೂಢಚಾರ ಮಾಡಿದ್ದಾರೆ ಅಂತನ್ನುವಂಥದ್ದು ಕೂಡ ವರದಿಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಪೆಗಾಸಸ್ಗೆ ಗೂಢಚಾರಕ್ಕೆ ಒಳಗಾಗಿರುವಂಥ ಕೆಲವನ್ನ ಬ್ರೇಕಪ್ ನೋಡಿದರೆ ಅಕಾಡೆಮಿಕ್ಕಲ್ಲಿರುವಂಥವರು, ಸಾಮಾಜಿಕ ಕಾರ್ಯಕರ್ತರು ಮತ್ತು ಲಾಯರ್ಸ್, 39 ಸಂಖ್ಯೆಯಲ್ಲಿರುವಂತಹ ಅಕಾಡೆಮಿಕ್ಕು, ಸಾಮಾಜಿಕ ಕಾರ್ಯಕರ್ತರು ಮತ್ತು ನ್ಯಾಯವಾದಿಗಳ ಮೇಲೆ ಪೆಗಾಸಸ್ ಗೂಢಚಾರ ಮಾಡಿದ್ದಾರೆ. ಮತ್ತು 11 ಸಂಖ್ಯೆಯಲ್ಲಿರುವಂತಹ ಬ್ಯೂರೋಕ್ರಾಟ್ಸು, ಇಂಟೆಲಿಜೆನ್ಸ್ಟು ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಆಫೀಸರ್ಸ್ ಮೇಲೆ ಪೆಗಾಸಸ್ ಗೂಢಚಾರ ಮಾಡಿದ್ದಾರೆ. ಸುಮಾರು 16 ಬಿಸ್ನೆಸ್ ಪರ್ಸನ್ಸು, ವ್ಯಾಪಾರದಲ್ಲಿರುವಂಥವರು ಮತ್ತು ಅಧಿಕಾರಿಗಳು, ಪಬ್ಲಿಕ್ ಸೆಕ್ಟರ್ಲಿರುವಂಥ ಅಧಿಕಾರಿಗಳ ಮೇಲೆ ಪೆಗಾಸಸ್ ಗೂಢಚಾರ ಮಾಡಿದ್ದಾರೆ. ಮತ್ತು 8 ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸು ಮತ್ತು ಕೋರ್ಟ್ ಆಫೀಸರ್ಸು, ಜುಡಿಷಿಯಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಜಡ್ಜ್ಗಳ ಮೇಲೆ ಪೆಗಾಸಸ್ ಗೂಢಚಾರ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು 8 ನಾರ್ತ್ ಈಸ್ಟ್ ಮತ್ತು ನಾಗಾ ಲೀಡರ್ಸ್ ಅಂತ ಏನು ಕರೀತಾರೆ, ಈಶಾನ್ಯ ರಾಜ್ಯಗಳ, ಅವ್ರ ಮೇಲೆ ಪೆಗಾಸಸ್ ಗೂಢಚಾರ ಮಾಡಿದ್ದಾರೆ. 29 ಪತ್ರಕರ್ತರ ಮೇಲೆ ಪೆಗಾಸಸ್ ಗೂಢಚಾರಗಳನ್ನ ಮಾಡಿದ್ದಾರೆ. ಮತ್ತು 8 ಕಾಶ್ಮೀರಿ ವ್ಯಕ್ತಿಗಳ ಮೇಲೆ ಪೆಗಾಸಸ್ ಗೂಢಚಾರ ಮಾಡಿದ್ದಾರೆ. 19 ರಾಜಕಾರಣಿಗಳು ಮತ್ತು ಅವರ ಅಸೋಸಿಯೇಟ್ಸ್ ಮೇಲೆ ಪೆಗಾಸಸ್ ಗೂಢಚಾರ ಮಾಡಿದ್ದಾರೆ. ಮತ್ತು ಈ 2 ಪಂಜಾಬ್ ಆ್ಯಕ್ಟಿವಿಸ್ಟ್ಗಳ ಮೇಲೆ ಪೆಗಾಸಸ್ ಗೂಢಚಾರ ಮಾಡಿದ್ದಾರೆ. 12 ವಿಜ್ಞಾನಿಗಳು ಮತ್ತು ಪೀಪಲ್ ಆರೋಗ್ಯ ಇಲಾಖೆಯಲ್ಲಿರುವಂಥವ್ರ ಮೇಲೆ ಪೆಗಾಸಸ್ ಗೂಢಚಾರ ಮಾಡಿದ್ದಾರೆ. ತಮಿಳುನಾಡು ರಾಜಕೀಯ ಮುಖಂಡರು ಮತ್ತು ಸಾಮಾಜಿಕ ಕಾರ್ಯಕರ್ತರು, 4 ತಮಿಳು ರಾಜಕೀಯ ಕಾರ್ಯಕರ್ತರ ಮುಖಂಡರ ಮೇಲೆ ಪೆಗಾಸಸ್ ಗೂಢಚಾರ ಮಾಡಿದ್ದಾರೆ. ಮತ್ತು 23 ಇತರರ ಮೇಲೆ ಕೂಡ ಪೆಗಾಸಸ್ ಗೂಢಚಾರ ಮಾಡಿದ್ದಾರೆ. ಇದು ಈ ಸರ್ಕಾರದ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಡುತ್ತಿರುವಂತಹ ಒಂದು ಬೆಲೆ ಮತ್ತು ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿದಂತಹ ಒಂದು ಅತ್ಯುತ್ತಮ ಉದಾಹರಣೆ ಪೆಗಾಸಸ್ ಗೂಢಚಾರ ಆಗಿದೆ. ಇಂದಿಗೂ ಅದರ ಬಗ್ಗೆ ಸೂಕ್ತ ತನಿಖೆ ಆಗ್ತಾ ಇಲ್ಲ. ಸೂಕ್ತ ಮಾಹಿತಿಗಳನ್ನು, ದಾಖಲಾತಿಗಳನ್ನು ಕೊಟ್ಟರೂ ಸಹ ಪೆಗಾಸಸ್ ಗೂಢಚಾರದ ಅಂದರೆ ಪ್ರಜಾಪ್ರಭುತ್ವವನ್ನೇ ನಾಶ ಮಾಡಿದಂತಹ ಪೆಗಾಸಸ್ ಗೂಢಚಾರದ ವಿರುದ್ಧ ಸರಿಯಾದ ತನಿಖೆ ಆಗ್ತಿಲ್ಲ. ನ್ಯಾಯಾಂಗವೂ ಸಹ ತಮ್ಮಲ್ಲಿರುವಂಥ ಕೆಲವು ನ್ಯಾಯಮೂರ್ತಿಗಳ ಮೇಲೂ ಕೂಡ ಗೂಢಚಾರ ಆಗಿದೆ ಗೊತ್ತಿದ್ದು ಸಹ ಆ ತನಿಖೆಗೆ ಒಂದು ಸೂಕ್ತವಾದ ರೀತಿಯಲ್ಲಿ ನ್ಯಾಯಾಂಗದ ಮೂಲಕ ಬೆಂಬಲ ಸೂಚಿಸ್ತಾರೆ ಅನ್ನುವಂಥದ್ದನ್ನು ಸಹ ನೋಡ್ತಾ ಇದ್ದೀವಿ. ಮತ್ತು ಇಡಿ ದಾಳಿಗಳು, ಇದನ್ನು ನಾವು ನೋಡ್ತಾ ಇದ್ದೀವಿ. ರಾಜಕೀಯ ವಿರೋಧಿಗಳ ವಿರುದ್ಧ, ರಾಜಕೀಯ ವಿಮರ್ಶೆ ಮಾಡೋದು ಇಡಿ ದಾಳಿಗಳು ಮಾಡಿ ನೋಡ್ತಾ ಇದ್ದೀವಿ. ಮತ್ತು ಭೀಮಾ ಕೊರೆಗಾಂವ್ ಅಂತೇನು ದಲಿತರ ಒಂದು ಅಸ್ಮಿತೆಯಾಗಿತ್ತು, ಭೀಮಾ ಕೊರೆಗಾಂವ್ ಹೋರಾಟ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಬಿಟ್ಟು 18 ಸಾಮಾಜಿಕ ಕಾರ್ಯಕರ್ತರು, ನ್ಯಾಯಮೂರ್ತಿಗಳ ಮೇಲೆ ಕೂಡ ಇವರು ಬಂಧನ ಮಾಡಿದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅದಕ್ಕೆ ಬಲಿಯಾಗದಂಥದ್ರಲ್ಲಿ ಇಂಥವ್ರು ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ರಾಜಕಾರಣಿಗಳು ಬಲಿಯಾಗಿದ್ದಾರೆ. ವಿರೋಧ ಪಕ್ಷ ರಾಜಕಾರಣಿಗಳು, ಸಾಮಾಜಿಕ ಕಾರ್ಯಕರ್ತರು, ನ್ಯಾಯವಾದಿಗಳು, ಪತ್ರಕರ್ತರು, ವಿದ್ಯಾರ್ಥಿಗಳು, ಹೀಗೆ ಅನೇಕ ರೀತಿಯಲ್ಲಿ ಕಳೆದ 10 ವರ್ಷಗಳ ಜೈಲನ್ನು ನೋಡ್ತಾ ಇದ್ದೀವಿ. ಸುಮಾರು 2020 ಒಂದು ಇದ್ದಕ್ಕಿದ್ದಂಗೆ ಅನೇಕ ಮುಖವಾಡ ಧರಿಸ್ಬಿಟ್ಟು ಯಾರೋ ಮತಧರ್ಮ ಅಂದರು ಜೈಲಿಗೆ ನುಗ್ಬಿಟ್ಟು ಹಲ್ಲೆ ಮಾಡಿ ಅಲ್ಲಿರುವಂಥ ವಿದ್ಯಾರ್ಥಿ ಮುಖಂಡರ ಮೇಲೆ ಹಲ್ಲೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಇದುವರೆಗೂ ಅವ್ರ ಬಂಧನ ಆಗಿಲ್ಲ ಅಂತಂದರೆ ಇವರು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ, ದುಷ್ಟರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಮತ್ತು ಇಂಟರ್ನೆಟ್ ಶಟ್ ಡೌನ್, ಭಾರತ ಅತ್ಯಂತ ಕುಖ್ಯಾತಿ ಗಳಿಸಿರುವಂಥದ್ದು ಇಂಟರ್ನೆಟ್ಟನ್ನು ಶಟ್ ಡೌನ್ ಮಾಡುವುದರಲ್ಲಿ. ಅಂದರೆ ಪರ್ಸೆಂಟೇಜ್ ಆಫ್ ಇಂಟರ್ನೆಟ್ ಶಟ್ ಡೌನ್ಸ್ ಏನು ಇಂಡಿಯಾದಲ್ಲಿ ಇದೆಯಲ್ಲ, ಕಳೆದ ಕೆಲವೊಂದು ಸಲ 5 ದಿನಗಳ ಮಟ್ಟಿಗೆ ಇಂಟರ್ನೆಟ್ ಶಟ್ ಡೌನ್ ಮಾಡಿದ್ದಾರೆ 2022 ಮತ್ತು 2023ಕ್ಕೆ ಹೋಲಿಸಿದ್ದಾರೆ. 2022ರಲ್ಲಿ 5 ದಿನಗಳ ಮಟ್ಟಿಗೆ ಸತತವಾಗಿ 5 ದಿನಗಳ ಮಟ್ಟಿಗೆ ಇಂಟರ್ನೆಟ್ ಶಟ್ ಡೌನ್ ಮಾಡಿದ ಸಂದರ್ಭದಲ್ಲಿ 2022ರಲ್ಲಿ 15% ಇದ್ದರೆ 2023ರಲ್ಲಿ ಅದು 41% ಇದೆ. ಅದರಲ್ಲಿ ಬಹುಭಾಗ ಮಣಿಪುರದಲ್ಲಾಗಿರುವಂಥದ್ದು. ಮತ್ತು ಇನ್ನು 2023ರಲ್ಲಿ ಇಂಡಿಯಾದಲ್ಲಿ ಸುಮಾರು 7,956 ಗಂಟೆಗಳ ಕಾಲ, ಒಂದು ವರ್ಷದಲ್ಲಿ 7,956 ಗಂಟೆಗಳ ಕಾಲ ಇಂಟರ್ನೆಟ್ಟನ್ನು ಶಟ್ ಡೌನ್ ಮಾಡಿದ್ದಾರೆ. ಅದರಿಂದ 59.1 ಮಿಲಿಯನ್ ಅಂದರೆ 5.9 ಕೋಟಿ ಜನಸಂಖ್ಯೆಗೆ ಎಫೆಕ್ಟ್ ಆಗಿದೆ. ಇದರಿಂದ 585.4 ಮಿಲಿಯನ್ ಡಾಲರ್ಸ್ನಷ್ಟು ಆರ್ಥಿಕ ನಷ್ಟ ಆಗಿದೆ ಅಂತ ನಾವು ಹೇಳಬೇಕಾಗತ್ತೆ. ಮತ್ತು ಈಗ ಜಾಗತಿಕವಾಗಿ ಇಂಟರ್ನೆಟ್ ಶಟ್ ಡೌನ್ನಲ್ಲಿ ಕುರಿತಾಗಿ ಇಂಪೋಸಿಂಗ್ ಬೈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಇಂಡಿಯಾ 116 ಗಂಟೆಗಳಷ್ಟು ದಾಖಲಾತಿ ಕೂಡ ಇದೆ ಅಂತ ಕೂಡ ನಮಗೆ ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಅಂದರೆ ಕೆಲವು ಉದಾಹರಣೆಗಳು ಮಾತ್ರ ನಾವು ಕೊಡ್ತಿರುವಂಥದ್ದು. ಹೀಗಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂತಹ, ಪ್ರಜಾಪ್ರಭುತ್ವದ ಕತ್ತರಿಸಿಕೊಳ್ಳುವಂತಹ ದಿನಗಳಲ್ಲಿ ನಾವು 10 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಈಗ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಎಂಪುರಾನ್ ಎನ್ನುವಂತಹ ಸಿನಿಮಾದ ಒಂದು
ಉದಾಹರಣೆ ಕೊಟ್ಟು, ಇನ್ನೊಂದು ರೀತಿಯಲ್ಲಿ ಚಾವಾ ಎನ್ನುವಂಥ ಪ್ರೊಪಗಂಡ ಸಿನಿಮಾ ಹಿಟ್ಟಾಗುತ್ತೆ, ಅದು ಮತ್ತೊಂದು ರೀತಿಯ ಕೋಮು ಗಲಭೆಗಳಿಗೆ ಕಾರಣ ಆಗೋದನ್ನು ಕೂಡ ನೋಡ್ತಾ ಇದ್ದೀವಿ. ಹೀಗಾಗಿ ನಾವು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ ಎನ್ನುವುದನ್ನು ಕೂಡ ನಾವು ಜನಸಾಮಾನ್ಯರು ಮತ್ತು ಪ್ರಜಾಪ್ರಭುತ್ವ ನಂಬಿಕೆ ಇರುವಂಥವ್ರು ಮತ್ತೆ ಚರ್ಚೆ ಮಾಡಬೇಕು. ಯಾಕಂದರೆ ಮೋದಿಯವರು ಮೊನ್ನೆ ಯಾವುದೋ ಒಂದು ಏನಿದೆ ಡಿಸೈನ್ ಅಂದರೆ ವಿನ್ಯಾಸಗೊಳಿಸಿ ಮುಂಚೆನೇ ಡಿಸೈನ್ಡ್ ಇಂಟರ್ವ್ಯೂ ಕೊಟ್ಟಿದ್ರು. ಒಂದು ಭಾಳ ದೀರ್ಘಕಾಲ ಪತ್ರಕರ್ತರು, ಬ್ರಿಟಿಷ್ ಪತ್ರಕರ್ತರು, ಅಮೇರಿಕ ಪತ್ರಕರ್ತರ ಜೊತೆ ಅಲ್ಲಿ ಹೇಳಿದರು, ನನಗೆ ಏನು ಟೀಕೆಗಳಲ್ಲಿ ನಂಬಿಕೆ ಇದೆ, ಈ ಟೀಕೆಯ ಪ್ರಜಾಪ್ರಭುತ್ವವನ್ನು ಜೀವಂತಾಗಿ ಇಡುತ್ತಂತ ದೊಡ್ಡ ಮಾತಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು. ಆದರೆ ಅವರ ಆಡಳಿತದಲ್ಲಿ ಇದುವರೆಗೂ ನಡೆದುಕೊಂಡು ಬರಲಾಗ್ತಿರುವಂಥ ಈ ವಿದ್ಯಮಾನಗಳು ನೋಡಿದ್ರೆ ಅವರ ಮಾತಿಗೂ ನಡೆಗೂ ಎಷ್ಟು ಅಂತರ ಇದೆ ಮತ್ತು ಅವರು ಎಷ್ಟು ಸುಳ್ಳನ್ನು ಹೇಳ್ತಾ ಇದ್ದಾರೆ ಎನ್ನುವುದು ಕೂಡ ನಮ್ಗೆ ಗೊತ್ತಾಗ್ತದೆ. ಸೊ ಎಲ್ಲ ಕಾರಣಕ್ಕೆ ಇದೊಂದು ಕೇವಲ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ನಾನು ಹೇಳ್ತಾ ಇರೋದು. ಹೇಳೋದು ಕೇವಲ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ. ಇದರ ಆಚೆಗೆ ಅನೇಕ ದಾಖಲಾಗದಂತಹ ಪ್ರಕರಣಗಳೇ ದಾಖಲಾದಂಥ ಅನೇಕ ರೀತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದಮನವನ್ನು ಮಾಡಲಾಗ್ತದೆ ಮತ್ತು ಹಲ್ಲೆಗಳಾಗಿರುವಂಥವು ಇವೆಲ್ಲವನ್ನು ಭಾಳ ನೋಡಿದ್ವಿ. ಅನೇಕ ಯೂಟ್ಯೂಬರ್ಸ್ ಮೇಲೆ ಆಗಿರುವಂಥ ಹಲ್ಲೆಗಳು ನೋಡ್ತಾ ಇದ್ದೀವಿ. ಯೂಟ್ಯೂಬರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ನ ಕೂಡ ಬ್ಯಾನ್ ಮಾಡೋದನ್ನು ಕೂಡ ನೋಡ್ತಾ ಇದ್ದೀವಿ. ಉಮರ್ ಖಲೀದ್ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ 4-5 ವರ್ಷಗಳಿಂದ ಜೈಲಲ್ಲಿರೋದನ್ನು ನೋಡ್ತಾ ಇದ್ದೀವಿ. ಸಿದ್ದಿಕಿ ಕಪ್ಪನ್ ಎನ್ನುವಂಥ ವ್ಯಕ್ತಿ ಹತ್ರಾಸ್ ಅತ್ಯಾಚಾರ ಏನು ನಡೀತಾರೆ, ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಅದನ್ನು ವರದಿ ಮಾಡೋಕ್ಕೆ ಹೋಗಿದ್ದಕ್ಕೆ ಕೇರಳದಿಂದ ಅವ್ರ ಮೇಲೆ UAP ಹಾಕ್ಬಿಟ್ಟು 2-3 ವರ್ಷಗಳ ಕಾಲ ಬಂಧನದಲ್ಲಿಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ಉದಾಹರಣೆಗಳು ಮಾತ್ರ. ಇಂಥ ಆಮೇಲೆ ಆನಂದ್ ತೇಲ್ತುಂಬಡಿ ಅಂತ ಇಂಟೆಲೆಕ್ಚುವಲ್ನ ಕೂಡ ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಮಾವೋವಾದಿಗೆ ಲಿಂಕ್ ಮಾಡಿಬಿಟ್ಟು ಬಂಧನದಲ್ಲಿಟ್ಟುದನ್ನು ನೋಡ್ತಾ ಇದ್ದೀವಿ. ಇಂಥವು ಅನೇಕ ಉದಾಹರಣೆ ನಮ್ಮ ಮುಂದೆ ಇದ್ದಾವೆ. ಹೀಗಾಗಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎನ್ನುವಂಥದ್ದು, ಪ್ರಜಾಪ್ರಭುತ್ವ ಎನ್ನುವಂಥದ್ದು ಭಾಳ ಅಪಾಯದಲ್ಲಿದೆ. ಇದು ಇನ್ನಷ್ಟು ತೀವ್ರಗೊಳ್ತಾ ಇದೆ. ಇದು ಕೊನೆಗೊಳ್ಳುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಅಂದಾಗ ನಮ್ಮ ಮೇಲಿರುವಂಥ ಜವಾಬ್ದಾರಿ ನಾವು ಮತ್ತೆ ಎಚ್ಚರಿಕೆಯಿಂದ ಅಲ್ಲ ಪದೇ ಮಾತನಾಡಬೇಕಾಗುತ್ತೆ. ಇದಕ್ಕೊಂದು ಮೆಕ್ಯಾನಿಸಮ್ ಹುಡುಕಲೇಬೇಕಾಗುತ್ತೆ. ಭಾಳ ದಿನಗಳ ಕಾಲ ಈಗ ಒತ್ತಡದಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋಣ. ನಮಸ್ಕಾರ.